ಮಾಡ್ತಾ ಇದ್ವಿ 11 QA ಅಲ್ಲಿ ಇಂಟರ್ನಲ್ ಆಗಿ ಏನೋ ಪ್ರಾಬ್ಲಮ್ ಆಗಿತ್ತು. ಇದ್ರ ಪಲ್ಸ್ ಚೆಕ್ ಮಾಡ್ತೀನಿ ಗೈಸ್ ಈಗ. ಇಲ್ಲ ಏನೋ ಪ್ರಾಬ್ಲಮ್ ಇದೆ ಬ್ರೇಕರ್ದು ನೋಡ್ಲಿಕ್ಕೆ ಬಂದಿದ್ವಿ. ಆ ಪ್ರೊಸೀಜರ್ ಏನು ಅಂತ ಇವತ್ತಿನ ವಿಡಿಯೋದಾಗ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಬನ್ನಿ ನೋಡೋಣ. ಗೈಸ್ ಇವತ್ತು ಏನು ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಸ್ಟೇಷನ್ನಾಗ ನಾವಿರೋದು ಹಾವೇರಿಯಲ್ಲಿರುವಂಥ ಬಳ್ಳಂಬೀಡು ಸ್ಟೇಷನ್ ಆಗಿದ್ದೀವಿ. 110/11 KV ಸ್ಟೇಷನ್ ಇದು. ಇವತ್ತು ತೋರಿಸ್ತೀನಿ ನಿಮ್ಗೆ ಏನಾಗಿತ್ತು ಅನ್ನೋದನ್ನ, ಮತ್ತೆ ಇದ್ರಾಗ ಎಕ್ವಿಪ್ಮೆಂಟ್ ಏನೇನೋ ತೋರಿಸ್ಲಿಕ್ಕೆ ಮಾಡ್ತೀನಿ ನೋಡ್ರಿ. ನೀವು ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಬೋದಲ್ಲ, ಇಲ್ಲಿ ಏನೈತಲ್ಲ ಇದು ಇದು ಎಲ್ಲೇ ಅಂತಾರೆ ಇದಕ್ಕೆ. ಎಲ್ಲೇ ನಾ ಮೊನ್ನೆ 220 KV ತೋರಿಸಿದ್ನಲ್ಲ, ಇವತ್ತು ಇದು 110 KV ಎಲ್ಲೇ ಇದು ಮತ್ತೆ GOS ಇದು 110 KV GOS ಇವೇನು ಬರ್ತಾವಲ್ಲ, ನಾ ಮೊನ್ನೆ ಹೇಳಿದ್ನಿ ನಿಮ್ಗೆ 220 KV ಯಾವ ಥರ ಇರ್ತಾವು ಲಿಮ್ಸ್ ಮತ್ತೆ 110 KV ಬ್ರೇಕರ್ ಯಾವ ಥರ ಇರ್ತಾವ ಅಂತ. ಇದು ನೋಡ್ರಿ 110 KV ಬ್ರೇಕರ್ 3 ಸೇರ್ಬಿಟ್ಟು ಒಂದೈದ್ರಾಗ ಇವು ಇರ್ತಾವೆ, ಎಲೆಕ್ಷನ್ ಆಗಿರ್ತದೆ, ಮತ್ತೆಲ್ಲ ಒಂದದಕ್ಕೆ ಮರ್ಷನ್ ಬಾಕ್ಸ್ ಇರ್ತದೆ. ಅದು ಸೇಮ್ CT 110 KV CT ಅದರ ಹಿಂದ್ಗಡೆ ಇದು ಐಸೋಲೇಟ್ ಇರ್ತದೆ. ಮತ್ತೆ ಹಂಗ ನೋಡಿದ್ರೆ ನೀವು ಇಲ್ಲಿ ಈ ಕಡೆ ನೋಡಿದ್ರೆ ಇದು ನಮ್ದು PT 10 KV PT ಮತ್ತು ಅದು 11 KV ಕಂಟ್ರೋಲ್ ರೂಮ್. 11 KVದಾಗ ಏನೇನು ಬರ್ತಾವ ಅಂತಂದ್ರೆ, ಒಂದು ಇನ್ಕಮರ್ ಬ್ಯಾಂಕ್ ಬರ್ತೈತಿ, ಒಂದು ಕೆಪಾಸಿಟರ್ ಫೀಡರ್ ಬರ್ತೈತಿ, ಮತ್ತು ಉಳಿದಿರೋದು 6 ಫೀಡರ್ಸ್ ಬರ್ತಾವ. ಟೋಟಲಿ 8 ಫೀಡರ್ಸ್ ಇರ್ತಾವೆ 11 KVದಾಗ. ಇದು 110 KV ಸೈಡ್ ಓನ್ಲಿ 1 ಬೇ ಮತ್ತು ಒಂದು ಇನ್ಕಮಿಂಗ್ ಒಂದು ಔಟ್ ಗೋಯಿಂಗ್. ಇದ್ರಾಗ ಇದು ನಮ್ದು ಏನೈತಲ್ಲ, ಈ ಸೈಡ್ ಇರೋದೆಲ್ಲ ಇನ್ಕಮಿಂಗ್ ಬೇ. ಇದು ಹಾವೇರಿ ಬಳ್ಳಂಬೀಡು ಬೇ ಅಂತ ಇದಲ್ಲ, ಇದು ಇನ್ಕಮಿಂಗ್. ಮತ್ತು ಈ ಕಡೆ ಐತಲ್ಲ ಇದು ಬೇ ಪೂರ ಔಟ್ ಗೋಯಿಂಗ್ ನಮ್ದು. ಇವತ್ತು ನಮ್ಗೇನು ಪ್ರಾಬ್ಲಮ್ ಆಗಿತ್ತಂದ್ರೆ, ಇವತ್ತಿನ ವಿಡಿಯೋ ಇದ್ರಾಗ ಎಲೆಕ್ಟ್ರಿಕಲ್ ಆಗಿ ಆಪ್ರೇಟ್ ಆಗ್ತಾ ಇಲ್ಲ, ಎಲೆಕ್ಟ್ರಿಕಲ್ ಆಗಿ ಸ್ಪ್ರಿಂಗ್ ಚೇಂಜ್ ಆಗ್ತಾ ಇಲ್ಲ. ನಮ್ಗೇನು ಪ್ರಾಬ್ಲಮ್ ಆಗಿತ್ತಂದ್ರೆ, ಇವತ್ತು ಈ ಬ್ರೇಕರ್ ಐತಲ್ಲ, ಈ ಬ್ರೇಕರ್ನಾಗ ಎಲೆಕ್ಟ್ರಿಕಲ್ ಆಗಿ ಆಪ್ರೇಟ್ ಆಗತ್ತಿಲ್ಲ. ಅದು ಎಲೆಕ್ಟ್ರಿಕಲ್ ಆಗಿ ಸ್ಪ್ರಿಂಗ್ ಚೇಂಜ್ ಆಗ್ತಾ ಇಲ್ಲ. ಅದು ಯಾಕೆ ಸ್ಪ್ರಿಂಗ್ ಚೇಂಜ್ ಆಗತ್ತಿಲ್ಲ ಅಂತ ನಾವು ನೋಡ್ಲಿಕ್ಕೆ ಬಂದಿದ್ದೀವಿ. ಅದು ಇನ್ನೊಂದು ಸ್ವಲ್ಪ ಟೈಮ್ ಆಗುತ್ತಾ, ಅದು ಹೆಂಗೆ ಏನು ನೋಡ್ತೀವಿ ಪ್ರೊಸೀಜರ್ ಅನ್ನೋದನ್ನ ಆಮೇಲೆ ವಿಡಿಯೋದಾಗ ತೋರಿಸ್ತೀನಿ ನಾ ಇವತ್ತು. ಈಗ ನೋಡ್ರಿ, ಜಸ್ಟ್ ಈಗ ಎಕ್ವಿಪ್ಮೆಂಟ್ ಏನದಾವೆಲ್ಲ ಹೇಳ್ತೀನಿ. ಆವಾಗಲೇ ಹೇಳಿದ್ವಿ 110 KV ಬ್ರೇಕರ್ ಈ ಥರ ಇರ್ತೈತೆ ಅಂತ ನೋಡ್ರಿ. ಇದು ನಮ್ದು ಸಿಮೆನ್ಸ್ ಬ್ರೇಕರ್ ಐತಿ. ಆಮೇಲೆ ಇದು PT ಅಲ್ಲ CT, ಇದು 110 KV ಇದು. ಬನ್ರಿ ಹಂಗ ತೋರಿಸ್ತೀನಿ ಸ್ಟೇಷನ್ ಯಾವ ಥರ ಆಯ್ತು. ಇದೇ 110 KV ಸ್ಟೇಷನ್ ನೋಡ್ರಿ ಗೈಸ್, ಎಲ್ಲ ಹೆಂಗೈತೆ ಅನ್ನೋದು ನೋಡ್ರಿ. ಇದು 110 KV ಸ್ಟೇಷನ್ ನೋಡ್ರಿ, ಈ ಥರ ಇರ್ತೈತಿ. ಈಗ ಇದು ಲೈವ್ ಸ್ಟೇಷನ್ ಐತಿ, ಇಲ್ಲಿ ಚಾರ್ಜ್ ಇಟ್ನಾಗ ಐತಿ. ಈಗ ನಾವೇನು ಮಾಡ್ಬೇಕಂದ್ರೆ, ಈಗ ಏನೋ ಕೆಲಸ ಮಾಡೋದಿತ್ತಂದ್ರೆ ಮೊದಲು ಶಟ್ ಡೌನ್ ತೊಗೊಂಡು ನೋಡ್ಬೇಕು, ಪೈಲ ಐಸೋಲೇಟ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಅದ್ರ ಮೇಲೆ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಕು. ಈಗ ನಾವು ಬ್ರೇಕರಿಗೆ ಚೆಕ್ ಮಾಡ್ಲಿಕ್ಕೆ ಹೋಗ್ತೀವಪ್ಪ, ಅದಕ್ಕೇನು ಮಾಡ್ತೀವಿ ಅಂದ್ರೆ, ಬಂದಿರೋ ಲೈನ್ ಮೊದಲು ಶಟ್ ಡೌನ್ ತೊಗೊಂಡ್ಬಿಟ್ಟು ಫುಲ್ ಐಸೋಲೇಟ್ ಮಾಡಿ ಅದ್ರ ಮೇಲೆ ಅರ್ಸೋಡ್ ಹಾಕೋತೀವಿ. ಯಾಕಂದ್ರೆ ಲೈವ್ ಸ್ಟೇಷನ್ ಅಲ್ಲ, ಇದು ಬರ್ತೈತಿ, ಇಂಡಕ್ಷನ್ ಇರ್ತೈತಿ. ಅದಕ್ಕೆ ನಾವು ಲೈವ್ ಸ್ಟೇಷನ್ನಾಗ ಮೊದಲು ಶಟ್ ಡೌನ್ ತೊಗೊಂಡು ಅರ್ಸೋಡ್ ಹಾಕಿಬಿಟ್ಟು ಮೊದಲು ಏನು ಮಾಡಿದ್ರೆ ಕೆಲಸ ಮಾಡ್ತೀವಿ. ಮೇನ್ ಇರೋದೇ ನಮ್ದು ಎಲ್ಲ ಶಟ್ ಡೌನ್ ಆದ್ಮೇಲೆ ಐಸೋಲೇಟ್ ಮಾಡ್ಕೊಂಡು ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇದ್ರಾಗ ಸೀರಿಯಸ್ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾವೆ. ಅದಕ್ಕೆ ನಾವು ಮೇನ್ ಏನಿದ್ರು ಮೊದಲು ಐಸೋಲೇಟ್ ಮಾಡಿ ಸೇಫ್ಟಿ ಮೇಲೆ ಮೊದಲು ಫೋಕಸ್ ಇರ್ಬೇಕು ನಮ್ದು, ಏನು ಕೆಲಸ ಮಾಡೋಕ್ಕಿಂತ ಮೊದಲು. ಇವತ್ತು ನಾವು ಆ ಥರ ಮಾಡ್ತೀವಿ. ಮತ್ತು ನೋಡೋಣ ಅದು ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡ್ತೀವಿ ಅನ್ನೋದನ್ನ ಇವತ್ತಿನ ವಿಡಿಯೋದಾಗ ತೋರಿಸ್ತೀನಿ ಹಂಗೆ. ಆಮೇಲೆ ಸಿಗೋಣ. ನಾವು ಇದು ಲಾಸ್ಟ್ ಟೈಮ್ ಟೆಸ್ಟ್ ಮಾಡಿ ಹೋಗಿದ್ವಿ, ನಾವೇ ಟೆಸ್ಟ್ ಮಾಡಿದ್ವಿ ಲಾಸ್ಟ್ ಟೈಮಿಂದನೇ, ಎಲ್ಲ ಸರಿಯಾಗಿತ್ತು. ಈಗ ಏನು ಮಾಡಕ್ಕೆ ಬರಂಗಿಲ್ಲ, ಒಂದು ಟೈಮ್ದಾಗ ಈ ಥರ ಪ್ರಾಬ್ಲಮ್ ಆಗ್ತಾವೆ ನೋಡ್ರಿ. ನಾವು ಅವಾಗ ಆಪ್ರೇಟ್ ಮಾಡಿ ಕೊಟ್ಟಿದ್ವಿ ಎಲ್ಲ ಸರಿಯಾಗಿತ್ತು. ಆದ್ರೆ ಇವಾಗ ನೋಡಿದ್ರೆ ಸ್ಪ್ರಿಂಗ್ ಚಾರ್ಜ್ ಆಗ್ತಾ ಇಲ್ಲ. ಯಾಕೆ ಆಗ್ತಾಯಿಲ್ಲ, ಎಲೆಕ್ಟ್ರಿಕಲ್ ಆಗಿ ನೋಡ್ಬೇಕು. ಏನಾದರೂ ಅದು ಲಿಮಿಟ್ ಏನಾದರೂ ಸ್ವಲ್ಪ ಇದಾಗಿರ್ತೈತಿ, ಅದು ಸಪ್ಲೈ ಹೆಂಗೆ ಏನು ಬರ್ತೈತೆ ನೋಡಿಬಿಟ್ಟು ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಇವತ್ತು ಮಾಡ್ತೀವಿ. ಇದು ಯಾಕೆ ಲಾಸ್ಟ್ ಟೈಮ್ ಬಂದಿದ್ವಿ, ಅವಾಗ ಶಟ್ ಡೌನ್ ಕೊಡಾಕಿಲ್ಲ ಅವರು, ಅದಕ್ಕೆ ನಾವು ಮಾಡ್ಲಿಕ್ಕೆ ಹೋಗಿಲ್ಲ. ಇವತ್ತಿನ ಶಟ್ ಡೌನ್ ಕೊಡ್ತಾರಂತ, ಮತ್ತು ಆರ್ಟಿನೂ ಬರ್ತಾರೆ. ಮಾಡ್ಬೇಕು ನಾವು, ಅದನ್ನು ನೋಡ್ತೀವಿ ಇವತ್ತು ಹೆಂಗೆ ಏನಂತ. ನಾನು ಮೊನ್ನೆ 160 MA ಟ್ರಾನ್ಸ್ಫಾರ್ಮರ್ ತೋರಿಸಿದ್ನಿ. ಇವತ್ತಿದು 10 MA ಟ್ರಾನ್ಸ್ಫಾರ್ಮರ್ ನೋಡ್ರಿ ಮಗ ಯಾವ ಥರ ಇದೆ ಅಂತ. 160 MA ಎಷ್ಟಂದ್ರೆ ಇದಕ್ಕಿಂತ ಭಾಳ 10 ಪಟ್ಟು ದೊಡ್ಡದೈತೆ. ಇದು 10 MA ಇದೆ ನೋಡ್ರಿ ಯಾವ ಥರ ಐತೆ ಅನ್ನೋದು. 110 KVಗೆಲ್ಲ 10 MA 20 MA ಎಲ್ಲ ಯೂಸ್ ಮಾಡ್ತಾರೋ. 100 MA 220ಗೆಲ್ಲ 100 MA 120 MA 60
ಈ ತರ ಯೂಸ್ ಮಾಡಿ 11 kV ಫೀಡರ್ಸ್ ನೋಡ್ರಿ. ಅವಾಗಲೇ ಹೇಳಿದ್ನಲ್ಲ 6 ಫೀಡರ್ಸ್ ಒಂದು ಬ್ಯಾಂಕ್ ಇರ್ತೈತೆ ಅಂತ ಈ ತರ. ಮತ್ತೆ ಇದ್ರ ಮೇಲೆ ನೋಡ್ರಿ ಎಲ್ಲ ಬರ್ದಿಟ್ಟಿದ್ದಾರೆ ನೇಮ್ ಪ್ಲೇಟ್ಸ್ ಯಾವ ತರ ಇದಾವ ಅಂತ. 200/1 amps ರೇಷಿಯೋ ಇದು. 200 or 100 ಕನೆಕ್ಟ್ ಮಾಡ್ಕೋಬಹುದು ನಾವು ಸಿಟಿ ರೇಷಿಯೋ. ಇವೆಲ್ಲ ಫೀಡರ್ಸ್ ನೋಡ್ರಿ. ಇಲ್ಲಿ ನೋಡ್ರಿ ಇವು ಇಂಡಿಕೇಶನ್ ಕಾಣಿಸ್ತಾವಲ್ಲ, ರೆಡ್ ಬ್ಲೂ. ರೆಡ್ ಅಂದ್ರೆ ಕ್ಲೋಸ್, ಬ್ಲೂ ಅಂದ್ರೆ ಸ್ಪ್ರಿಂಗ್ ಚಾರ್ಜ್. ಅದು ಆ ತರ ಇದ್ರೆ ನಾವು ಬ್ರೇಕರ್ ಆಪರೇಟ್ ಮಾಡ್ಕೋಬಹುದು. ಇಲ್ಲಿ ಲೈವ್ ಅಲ್ಲಿ ಇದೆ, ಏನ್ ಮಾಡ್ಲಿಕ್ಕೆ ಬರಲ್ಲ ನೋಡ್ರಿ. ಈ ತರ ಇರ್ತಾವ. ಇದು ನೋಡ್ರಿ ಗ್ರೀನ್ ಕಾಣಿಸ್ತಿದಲ್ಲ, ಇದು ಬ್ರೇಕರ್ ಟ್ರಿಪ್ ಆಗೈತೆ. ಏನಾದ್ರೂ ಇದಾಗಿರ್ಬೋದು, ಟ್ರಿಪ್ ಆಗೈತೆ ನೋಡ್ರಿ. ಇದೇನ್ ಕಾಣಿಸ್ತಿದಲ್ಲ, ಇದು ನಮ್ದು ಕೆಪಾಸಿಟರ್ ಬ್ಯಾಂಕ್, ಕೆಪಾಸಿಟರ್ ಸೆಲ್ಸ್ ಇದೆಲ್ಲ. ಇದು R/B ಎಲ್ಲ ಪ್ಯಾರಲಲ್ ಕನೆಕ್ಟ್ ಆಗಿರ್ತಾವ. ಅದಕ್ಕೊಂದು NCT ಇರ್ತೈತಿ. ಯಾಕಂದ್ರೆ ಅನ್ಬ್ಯಾಲೆನ್ಸ್ ರಿಲೇ ಬಂದ್ರೆ ಗೊತ್ತಾಗ್ಬೇಕಲ್ಲ, ಅದಕ್ಕೆ NCT ಕನೆಕ್ಟ್ ಆಗಿರ್ತೈತಿ. ಅದ ನಾವೀಗ ಪ್ರಾಬ್ಲಮ್ ಸಾಲ್ವ್ ಔಟ್ ಮಾಡ್ತಿದೀವಿ. ಏನೋ ಆಗಿದೆ, ಇನ್ನೂ ಆಗ್ಬೇಕಿರೋದು NC ಆಗಿದೆ, ಮತ್ತೆ ಶಾರ್ಟ್ ಆಗ್ತಾ ಇದೆ. ಅದನ್ನೇ ಸಾಲ್ವ್ ಮಾಡ್ತಾ ಇದಾರೆ ನಮ್ ಸೀನಿಯರ್. ನೋಡೋಣ ಇದೇನಾಗಿದೆ ಅಂತ. ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ ಇವತ್ತು. ನಂಗಂತ ಏನ್ ಗೊತ್ತಾಗಿಲ್ಲ. समझा क्या इंग्लिश? अरे वो चेंज नहीं होता रे, उसके थ्रू आता है। ये चेंज होता है इधर पे. सीरियस डिस्कशन ನಡೀತಾ ಇದೆ. ಅದಕ್ಕಲ್ಲ ಹಂಗ. ಇವಾಗ ಗೊತ್ತಾಗತ್ತ ನೋಡಿ ಅಂತ ಪ್ರಾಬ್ಲಮ್ ಏನಂತ. ಯಾಕಂದ್ರೆ ಒಂದ್ ಆಂಪ್ಸ್ ಇದಿದೆ, ಜಾಸ್ತಿ ಲೀಡ್ ಇದೆ, ಅದು ಹೋಯ್ತು ಅನ್ಸತ್ತೆ. ಸುಟ್ಟೋಗಿಲ್ಲ, ಲೈಟ್ ಆಫ್ ಆಯ್ತಲ್ಲ. ಹಾ ನಮ್ ಸೀನಿಯರ್ ಬಿಡ್ತಾ ಇಲ್ಲ ಗಾಯ್ಸ್. ಅದನ್ನ ಇವತ್ತು ಆಪರೇಷನ್ ಮಾಡ್ಬಿಟ್ಟೆ ತೀರ್ತಾರೆ ಇವತ್ತು. ಇದ್ರ ಪಲ್ಸ್ ಚೆಕ್ ಮಾಡ್ತೀನಿ ಗೈಸ್ ಈಗ. ಇದ್ರ ಪಲ್ಸ್ ಚೆಕ್ ಮಾಡ್ತೀನಿ ಗೈಸ್ ಈಗ. ಇಲ್ಲ, ಅಯ್ಯೋ ಗೈಸ್ ಫಿನಿಶ್ ಆಯ್ತು. ಫಿನಿಶ್ ಗೈಸ್, ನಾನು ಆವಾಗಲೇ ಹೇಳಿದ್ದೆ, ನಾವ್ ಇವತ್ತು 110 kV ಬ್ರೇಕರ್ ಪ್ರಾಬ್ಲಮ್ ಆಗಿತ್ತು, ಅದನ್ನ ಸಾಲ್ವ್ ಮಾಡ್ಬಿಟ್ಟು ನಿಮ್ದು ವಿಡಿಯೋದಲ್ಲಿ ತೋರ್ಸ್ಲಿಕ್ಕೆ ಇದ್ ಮಾಡ್ತೀನಿ ಅಂತ. ಇವತ್ತು ಶಡೌನ್ ಕೊಡ್ಲಿಲ್ಲ, ಆದ ಕಾರಣ ಅದು ಮಾಡ್ಲಿಕ್ಕೆ ಆಗಿಲ್ಲ ನಮ್ಗೆ ಇವತ್ತು. ಅದೇ ಮತ್ತೆ 11 kV ಮಾಡ್ತಾ ಇದೀವಿ. 11 kV ಅಲ್ಲಿ ಇಂಟರ್ನಲ್ ಆಗಿ ಏನೋ ಪ್ರಾಬ್ಲಮ್ ಆಗಿತ್ತು, ಅದನ್ನೇ ಮಾಡ್ತಾ ಇದೀವಿ. ಅದನ್ನೇ ಮಾಡ್ಲಿಕ್ಕೆ ಇವತ್ತು ನಮ್ಗೆ ಪೂರ್ತಿ ದಿನ ಅಲ್ಲೇ ಹೋಗಿದೆ. ಅದು ಕೂಡ ಸಾಲ್ವ್ ಆಗಿಲ್ಲ, ಯಾಕಂದ್ರೆ ಅದು ಇಂಟರ್ನಲ್ ಪ್ರಾಬ್ಲಮ್ ಇತ್ತು. ಏನೋ ಡೆಡ್ ಶಾರ್ಟ್ ಆಗಿದೆ ಇಂಟರ್ನಲ್ ಆಗಿ. ಅದು ನಮ್ಮ ಹತ್ರ ಫುಲ್ ಟ್ರೈ ಮಾಡಿದ್ವಿ ನಾವು. ನಮ್ ಸೀನಿಯರ್ ಅಂತ ಫುಲ್ ಹ್ಯಾಂಗ್ ಆಗಿ ಹೋಗಿದಾರೆ ಇವತ್ತು. ಅದನ್ನ ನೋಡ್ಬಿಟ್ಟು ನಾವು ಫುಲ್ ಮಜಾ ಮಾಡ್ತಿದೀವಿ. ಅದೇ ಲಾಸ್ಟ್ ಟ್ರೈ ಮಾಡ್ಬಿಟ್ಟು ಅದು ಸ್ವಲ್ಪ ಕ್ಲಿಪ್ಸ್ ಇದ್ರಲ್ಲಿ ಆಡ್ ಮಾಡಿದ್ವಿ ಗೈಸ್. ಇವತ್ತಿನ ವಿಡಿಯೋದಾಗ ಇಷ್ಟು ಕೊಟ್ಟಿದೀವಿ. ಮುಂದಿನ ವಿಡಿಯೋದಾಗ ನೆಕ್ಸ್ಟ್ ಸೈಟಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀವಿ ಅನ್ನೋದನ್ನ ನಿಮ್ ಮುಂದೆ ವಿಡಿಯೋದಾಗ ತರ್ಲಿಕ್ಕೆ ಟ್ರೈ ಮಾಡ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.